ಎಸ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಒಂದು ತೀವ್ರ ಗಲಾಟೆಯಾಗಿದೆ. ರಾಜಧಾನಿಯ ಬಿಎಂಟಿಸಿ ಬಸ್ನಲ್ಲಿ ಒಂದು ಗಲಾಟೆಯಾಗಿರುವಂತದ್ದು. ಸಿಟಿ ಬಸ್ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಒಂದು ಬಿಗ್ ಫೈಟ್ ಆಗಿದೆ. ಪ್ರಯಾಣಿಕನಿಗೆ ಕಂಡಕ್ಟರ್ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ನೋಡಿ, ಪ್ರಯಾಣಿಕರು ದಯಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಪ್ರಯಾಣಿಕರು ವರ್ಸಸ್ ಕಂಡಕ್ಟರ್ ನಡುವೆ ಒಂದು ಬಿಗ್ ಫೈಟ್ ಆಗಿದೆ. ಯಾವುದೇ ಪ್ರಯಾಣಿಕನಿಗೆ ಈ ಸ್ಥಿತಿ ಬರಬಾರದು. ಬಸ್ನಲ್ಲಿ ಆದ ಭಯಾನಕ ಅನುಭವ ಹಂಚಿಕೊಂಡಿದ್ದಾನೆ ಪ್ರಯಾಣಿಕ. ರಾಜಧಾನಿಯ ಬಿಎಂಟಿಸಿ ಬಸ್ನಲ್ಲಿ ಒಂದು ದೊಡ್ಡ ಗಲಾಟೆಯಾಗಿದೆ. ಯಾವ ವಿಚಾರವಾಗಿ ಅಂತಂದ್ರೆ, ಸಿಟಿ ಬಸ್ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಒಂದು ಬಿಗ್ ಫೈಟ್ ಆಗಿರುವಂತದ್ದು. ಪ್ರಯಾಣಿಕನಿಗೆ ಕಂಡಕ್ಟರ್ ಕಪಾಳ ಮೋಕ್ಷ ಕೂಡ ಮಾಡಿದ್ದಾರೆ. ಯಾವ ವಿಚಾರವಾಗಿ ಅಂದ್ರೆ, ಟಿಕೆಟ್ ಪಡೆಯದ ಪ್ರಯಾಣಿಕ ಟಿಕೆಟ್ ಪಡೆದಿಲ್ಲ, ಅವನಿಗೆ 420 ರೂಪೀಸ್ ಅನ್ನ ಫೈನ್ ಕೂಡ ಹಾಕಿದ್ದಾರೆ. ನೀವು ಗಮನಿಸಬಹುದು ವಿಡಿಯೋನಲ್ಲಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಎಲ್ಲೆಡೆ ಓಡಾಡ್ತಿರುತ್ತೆ. ನಗರಗಳ ಹೃದಯ ಒಂಥರ ಬಿಎಂಟಿಸಿ. ಎಲ್ಲರಿಗೂ ಸಂಪರ್ಕವನ್ನ ಕಲ್ಪಿಸುತ್ತೆ ಬಿಎಂಟಿಸಿ. ಸೊ ಈಗ ಬಿಎಂಟಿಸಿಯಲ್ಲಿ ಒಂದು ದೊಡ್ಡ ಜಗಳ ಆಗಿರುವಂಥದ್ದು. ಬಸ್ನಲ್ಲಿ ನೀವು ಗಮನಿಸಬಹುದು, ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಒಂದು ಬಿಗ್ ಫೈಟ್ ಆಗ್ತಾ ಇದೆ. ಪ್ರಯಾಣಿಕ ವಿಡಿಯೋವನ್ನು ಮಾಡ್ಕೋತಿದ್ದಾನೆ. ಏನು ವಿಚಾರ ಅಂತಂದ್ರೆ, ಪ್ರಯಾಣಿಕ ಟಿಕೆಟ್ ತಗೊಂಡಿರಲಿಲ್ಲ, ಅದಕ್ಕೆ ಕಂಡಕ್ಟರು ಟಿಕೆಟ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಫೈನ್ ಹಾಕಿದ್ದಾರೆ. ಫೈನ್ ಹಾಕ್ತಂತ ಸಂದರ್ಭದಲ್ಲಿ ಪ್ರಯಾಣಿಕ ಹಾಗೂ ಕಂಡಕ್ಟರ್ ನಡುವೆ ಒಂದು ಬಿಗ್ ಫೈಟ್ ಆಗಿರುವಂಥದ್ದು. ಇಲ್ಲಿ ನಾವು ಕಂಡಕ್ಟರ್ ಅವ್ರನ್ನು ದೋಷಿಸಂಗಿಲ್ಲ. ಯಾಕಂದ್ರೆ ಈಗ ಚೆಕಿಂಗ್ ಅಂತ ಬಂದಾಗ ಮುಂದಿನ ಸ್ಟಾಪ್ಗಳಲ್ಲಿ ನೀನು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಂಡಕ್ಟರ್ ಮೇಲೂ ಫೈನ್ ಹಾಕ್ತಾರೆ. ಅವರ ಕೆಲಸ ಹೋಗುವಂಥ ಸಂದರ್ಭಗಳು ಕೂಡ ಬರುತ್ತೆ. ಹೀಗಾಗಿ ಪ್ರಯಾಣಿಕ ಟಿಕೆಟ್ ತಗೊಂಡಿಲ್ಲ ಅಂತ ಹೇಳಿ ಫೈನ್ ಹಾಕಿದ್ದಾರೆ. ಅದಾದ್ಮೇಲೆ ನೋಡಿ, ನೀನ್ ಟಿಕೆಟ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ನೀನ್ ಫೈನ್ ಹಾಕ್ಸ್ಕೊಳ್ಳೋದಲ್ಲದೆ ನಾನು ಕೂಡ ಈಗ ಫೈನ್ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಜಗಳ ಆಡಿ ಕಂಡಕ್ಟರ್ ಏನು ಮಾಡಿದ್ದಾರೆ, ಅವ್ರ ಕೈ ಎತ್ತಬಾರ್ದಿತ್ತು ಪ್ರಯಾಣಿಕನ ಮೇಲೆ, ಕೈ ಮಾಡಿದ್ದಾರೆ. ಅದೇ ಮಾಡಿರುವಂಥ ದೊಡ್ಡ ತಪ್ಪು. ಯಾರು ಅವ್ರಿಗೆ ಹೊಡೆಯೋದಕ್ಕೆ ಅಧಿಕಾರ ಕೊಡೋದು? ತಪ್ಪು ಮಾಡಿದ್ರೆ ಅದನ್ನ ಕಾನೂನು ನೋಡ್ಕೊಳ್ಳುತ್ತೆ. ಕಾನೂನು ಪ್ರಕಾರ ಅವನಿಗೆ ಏನೇನು ಶಿಕ್ಷೆ ಕೊಡಬೇಕು ಕೊಡಿಸ್ಬಹುದು. ಈಗ ಫೈನ್ ಕಟ್ಟಿಸ್ಕೊಂಡಿದ್ದಾರೆ. ಸೊ ಇವರು ಕೂಡ ಒಂದು ಅತಿರೇಕಕ್ಕೆ ಹೋಗಿ ಪ್ರಯಾಣಿಕನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಆ ಪ್ರಯಾಣಿಕ ನಮ್ಮ ಭಾರತದವನು, ಬಟ್ ಕನ್ನಡದವನಲ್ಲ. ಬಟ್ ಅವನಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಸೊ ಅವನು ಕೂಡ ಒಂದು ವಿಡಿಯೋವನ್ನ ಮಾಡ್ಕೊಂಡಿದ್ದಾನೆ. ನೀನು ಹೇಗೆ ನನಗೆ ಹೊಡಿತೀಯಾ, ಮತ್ತೆ ನೀವು ಇವರು ಕನ್ನಡದಲ್ಲಿ ಮಾತಾಡಿ ಅಂತಂದಾಗ ಭಾಷೆ ಬಗ್ಗೆ ತಗೋಬರ್ಬೇಡಿ. ನಾನು ಕೂಡ ಒಬ್ಬ ಭಾರತೀಯ, ನೀನು ಕೂಡ ಭಾರತೀಯ. ಸೊ ಯಾರಾದರೂ ಭಾರತೀಯರು ಒಬ್ರಿಗೊಬ್ರ ಮೇಲೆ ಕೈ ಮಾಡ್ತಾರ ಅಂತ ಹೇಳಿ ಒಂದು ವಿಡಿಯೋವನ್ನ ಆರಿಬಿಟ್ಟಿದ್ದಾನೆ. ಎಸ್, ಬನ್ನಿ ನೋಡೋಣ ಆ ವಿಡಿಯೋದಲ್ಲಿ ಏನೇನಿದೆ ಅಂತ ಅನ್ಬಿಟ್ಟು. मेरा मुंह में पूरा जोड़ का छाप बैठ गया. आपने मारा है मेरे को. आपने आपका नाम बोलिए ना सर. आपको नाम बोलने में डर क्यों लग रहा है? अगर आप गलत नहीं हो, आपका नाम बोलने में डर क्यों लग रहा है आपको? आपका नाम बोलिए. आपका नाम बोलिए ना. आपको फट क्यों रहा है आपका नाम बोलने में? आपका नाम बोलिए ना. आप गाली किस लिए दे रहे हैं? नाम बोलिए सर. आई एम एन इंडियन. आप भी इंडियन है तो इंडियन की तरह बात करिए. इंडियन भाई होता है. भाई को भी भाई पे हाथ नहीं उठाता है. आप किस लिए मेरे पे हाथ उठाए? आप किस लिए मेरे पे हाथ उठाए? आप हाथ किसने उठाया मेरे पे? क्या हुआ? गुस्सा आपको आता है क्या? मैं इंडियन हूँ. आई एम एन इंडियन को रेस्पेक्ट मिलना चाहिए. इंडियन से समझ में नहीं आता है क्या? ढंग से बात करो. ढंग से बात करो.
नहीं आपने मारा कैसे मेरे को? आप टिकट मांग सकते थे आप सर आप मेरे से पूछ सकते थे, आप अच्छे से बात कर सकते थे। आपको बात करना नहीं आता है क्या ढंग से? सर इज्जत से बात कर रहा हूँ, आपको सर बोल के बात कर रहा हूँ। सर आप मेरा स्टेशन चल रहे हैं, स्टेशन चलिएगा मेरे साथ। आपका नाम क्या है? आपका नाम बताइए, आपका नाम बताइए। ಪೆನಾಲ್ಟಿ ಕಟ್ಟಿದಿರ್ತಾನೆ ನೀನು ಅದು ಮಾತಾಡಬೇಡ ಪೆನಾಲ್ಟಿ ನೀನು ನಂದಾರು ಕೊಡ್ತಾರೆ 500 ರೂಪಾಯಿ सर थप्पड़ मारा है। ನೀವು ತಪ್ಪು ಅವ್ರು ಗೊತ್ತಿರಲ್ಲ ಗೊತ್ತಿಲ್ಲ ಅದು ಮಾತಾಡಬೇಡ ಇಷ್ಟು ವರ್ಷದಲ್ಲಿ सर ದೇವರಲ್ಲಿಂದ यू हैव टू कम विथ मी टू द पुलिस स्टेशन सर। ನಾನು ಮಾತಾಡ ನಡಿ पुलिस स्टेशन आपने मारा किस लिए मेरे को सर? सर आपने मारा किस लिए मेरे को सर? सर इन्होंने मेरे को मारा है, आपने मारा किस लिए मेरे को? ನಿನ್ ಟಿಕೆಟ್ ಹಾಕಿ ತಗೊಂಡಿಲ್ಲ सर टिकट आपने मेरे को पूछा नहीं था, मैं क्या करूंगा? मेरे को पता भी नहीं था। ಫೈನ್ ಕಟ್ಟಿದಿ ನನ್ನ सर आपने मेरे को आगे पूछना तो चाहिए था, आपका हक बनता है ना पूछने का। इनका हक बनता है पूछने का, मेरे को पूछा भी नहीं था। इन्होंने मेरे को हाथ लगाया ನೀನೇನು ಏನ್ कैसे मेरे को? ಟಿಕೆಟ್ ನಮ್ಮ सर ಕೊಟ್ಟಿದ್ದೀನಿ मैं पुलिस स्टेशन में लेके जा रहा हूँ, वीडियो आप मेरे को मारे कैसे? ಮಾಡು हाँ ठीक है, आप मेरा स्लिप काटा, मेरे पर फाइन कर सकते थे, आप मारा किस लिए? आपने मेरे को थप्पड़ किस लिए मारा? थप्पड़ किस लिए मारा आपने मेरे को? आप थप्पड़ किस लिए मारे मेरे को? आप काम कर रहे हैं, आप थप्पड़ कैसे मार सकते हैं? आपका काम है, काम मेरे को पेनल्टी लगा है, मैं पेनल्टी फाइन दिया क्या नहीं दिया? पेनल्टी फाइन दिया क्या नहीं दिया? आप पुलिस स्टेशन मेरे साथ चलेंगे, ठीक है? चलिए मेरे साथ पुलिस स्टेशन। हाँ चलिए सर पुलिस स्टेशन। आपने मारा किस लिए मेरे को सर? सर आपने मारा किस लिए मेरे को सर? सर इन्होंने मेरे को मारा है, आपने मारा किस लिए मेरे को? ನಿನ್ ಟಿಕೆಟ್ ಹಾಕಿ ತಗೊಂಡಿಲ್ಲ सर टिकट आपने मेरे को पूछा नहीं था, मैं क्या करूंगा? मेरे को पता भी नहीं था। ಫೈನ್ ಕಟ್ಟಿದಿ ನನ್ನ सर आपने मेरे को आगे पूछना तो चाहिए था, आपका हक बनता है ना पूछने का। इनका हक बनता है पूछने का, मेरे को पूछा भी नहीं था। इन्होंने मेरे को हाथ लगाया ನೀನೇನು ಏನ್ कैसे मेरे को? ಟಿಕೆಟ್ ನಮ್ಮ सर ಕೊಟ್ಟಿದ್ದೀನಿ मैं पुलिस स्टेशन में लेके जा रहा हूँ, वीडियो आप मेरे को मारे कैसे? ಮಾಡು हाँ ठीक है, आप मेरा स्लिप काटा, मेरे पर फाइन कर सकते थे, आप मारा किस लिए? आपने मेरे को थप्पड़ किस लिए मारा? थप्पड़ किस लिए मारा आपने मेरे को? आप थप्पड़ किस लिए मारे मेरे को? आप काम कर ಎಸ್ ನೋಡಿ, ಇಲ್ಲಿ ಕಂಡಕ್ಟರ್ ಕೂಡ ಒಂದು ಅವಾಚ್ಯ ಶಬ್ದಗಳನ್ನ ಬಳಸ್ತಿದ್ದಾರೆ. ಈ ರೀತಿಯಾಗಿ ಅವರು ಪ್ರಯಾಣಿಕರ ಬಳಿ ಮಾತಾಡಬಾರ್ದು, ಆದ್ರೂ ಅವರು ಪ್ರಯಾಣಿಕರ ಬಳಿ ಅವಾಚ್ಯ ಶಬ್ದಗಳನ್ನ ಬಳಸಿ ಆ ಪ್ರಯಾಣಿಕರನ್ನ ನಿಂದನೆ ಮಾಡ್ತಿದ್ದಾರೆ. ಆತನಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ಪ್ರಯಾಣಿಕರಿಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈತಿರುವಂತದ್ದು ಕಂಡಕ್ಟರ್. ಅವರು ಕರ್ನಾಟಕದವರೇ ಆಗಿದ್ರು, ಕನ್ನಡದವರೇ ಆಗಿದ್ರು. ಆದರೆ ಕಂಡಕ್ಟರ್ ಈ ರೀತಿಯಾಗಿ ಮಾತಾಡೋದು ತಪ್ಪು. ನಾವು ಪ್ರಯಾಣಿಕರಿಗೆ ರೆಸ್ಪೆಕ್ಟ್ ಅನ್ನ ಮಾಡಬೇಕು. ಆತನಿಗೆ ಕನ್ನಡ ಬರಲ್ಲ ಅಂತ ಅಂದ್ಬಿಟ್ಟು ಈ ಕಂಡಕ್ಟರ್ ಈ ರೀತಿಯಾಗಿ ಬೈಯೋದು ಎಷ್ಟು ಸರಿ? ಆ ಪ್ರಯಾಣಿಕರಿಗೆ ನೋಡಿ ಫೈನ್ ಕಟ್ಟಿಸ್ಕೊಂಡಿದ್ದಾರೆ, ಅದ್ರ ಮೇಲೂ ಆತನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಆ ಕಂಡಕ್ಟರ್ಗೆ ಆ ಪ್ರಯಾಣಿಕರಿಗೆ ಒಡೆಯುವಂತ ಒಂದು ಹಕ್ಕನ್ನ ಯಾರು ಕೊಟ್ಟಿದ್ದು? ಕಂಡಕ್ಟರ್ಗೆ. ಕಂಡಕ್ಟರ್ ಕೈ ಮಾಡುವಂತ ಒಂದು ದೊಡ್ಡ ಮಟ್ಟಕ್ಕೆ ಹೇಗೋದ್ರು? ಕಂಡಕ್ಟರ್ಗೆ ಯಾರು ಕೊಟ್ಟಿದ್ದು? ಇದನ್ನು BMTC ಗಮನಕ್ಕೆ ಬರಲೇಬೇಕು. ಕೆಲವೊಂದು ಕಡೆ ಪ್ರಯಾಣಿಕರ ಬಳಿ ಕಂಡಕ್ಟರ್ಗಳು ಇದೇ ರೀತಿಯಾಗಿ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ. ಬರೀ ಹಿಂದಿಯವ್ರ ಹತ್ರನೇ ಅಷ್ಟೇ ಅಲ್ಲ, ಕನ್ನಡದವ್ರ ಹತ್ರನೂ ಇದೇ ರೀತಿಯಾಗಿ ಮಾಡ್ತಾರೆ. ಆದರೆ ಪ್ರಯಾಣಿಕರು ಅಂದ್ರೆ ಎಲ್ಲ ಪ್ರಯಾಣಿಕರಲ್ವಾ? ಇಲ್ಲಿ ಕನ್ನಡದವರು, ಹಿಂದಿಯವರು, ತಮಿಳು, ತೆಲುಗು ಅಂತ ಬರೋದಿಲ್ಲ. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವನು ಪ್ರಯಾಣಿಕ. ಬೇರೆ ಎಲ್ಲ ಪ್ರಯಾಣಿಕರಿಗೆ, ಸಹ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಅನ್ನ ಮಾಡ್ತಾರೆ, ಅವರಿಗೂ ಅಷ್ಟೇ ರೆಸ್ಪೆಕ್ಟ್ ಅನ್ನ ಮಾಡಬೇಕು. ಈಗ ಟಿಕೆಟ್ ತಗೊಂಡಿಲ್ಲ ಅಂತ ಹೇಳಿ ಕೇಳ್ಬೋದಿತ್ತು. ಯಾರು ಟಿಕೆಟ್ ತಗೊಂಡಿಲ್ಲ ಬೇಗ ತಗೊಳ್ಳಿ ಅಂತ ಕೇಳ್ಬೋದಿತ್ತು. ಬಟ್ ಕಂಡಕ್ಟರ್ ಅವರ ಕನ್ನಡ ಭಾಷೆ ಈತನಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಫೈನ್ ಹಾಕಿದ್ದಾರೆ. ಫೈನ್ ಹಾಕ್ಬಿಟ್ಟು ಅಲ್ಲಿಗೆ ಬಿಡ್ಬೋದಿತ್ತಲ್ಲ. ಫೈನ್ ಹಾಕಿದ ಮೇಲೂ ಆತನಿಗೆ ಕಪಾಳ ಮೋಕ್ಷ ಮಾಡಿ ಆತನನ್ನ ನಿಂದನೆ ಮಾಡೋದು ಎಷ್ಟು ಸರಿ? ನೋಡಿ, ಜನರ ಜೊತೆ ಓಡಾಡಬೇಕಾದ್ರೆ ದಿನ ಬೆಳಗ್ಗೆ ಆದ್ರೆ ಅವರು ಜನರ ಜೊತೆಗೆ ಇರಬೇಕು, ಜನರ ಬಳಿನೇ ಮಾತಾಡಬೇಕು. ಒಂದು ಸ್ವಲ್ಪ ಶಾಂತಿಯನ್ನು ತರಿಸ್ಕೋಬೋದಲ್ಲ, ಶಾಂತಿ ತಂದ್ಕೋಬೋದಲ್ಲ ಕಂಡಕ್ಟರ್ಗಳು. ಪ್ರಯಾಣಿಕರು ಅಗ್ರೆಸಿವ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕಂಡಕ್ಟರ್ ಅವರು ಅಗ್ರೆಸಿವ್ ಆಗೋದು ಎಷ್ಟು ಸರಿ? ಆತ ವಿಡಿಯೋ ಮಾಡ್ಕೊಂಡಿದ್ದಾನೆ. ಈಗ ನೋಡಿ, ನಮ್ಮ ಕರ್ನಾಟಕದ ಮರ್ಯಾದೆ ಎಷ್ಟು ಹೋಗುತ್ತೆ. ಇಲ್ಲಿನ ಕಂಡಕ್ಟರ್ಗಳು ಈ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿ ಬೇರೆ ರಾಜ್ಯಗಳಿಗೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಏನು? ಅವ್ರ ಜೊತೆ ಕರೆಕ್ಟಾಗಿ ಒಂದು ಉತ್ತಮವಾಗಿ ವರ್ತಿಸ್ಬೋದಿತ್ತು. ತಗೊಂಡಿಲ್ವೇನಪ್ಪ, ಆಯಿತು ಫೈನ್ ಕಟ್ತಿದ್ದಂತೆ ಆತ. ಅದ್ರ ಜೊತೆಗೆ ನೋಡಿ, ಸಹ ಪ್ರಯಾಣಿಕರು ಸಹ ಯಾರೂ ಕೂಡ ಮಾತಾಡ್ತಿಲ್ಲ. ಎಲ್ಲೋ ಒಬ್ರು ಧ್ವನಿಯನ್ನ ಎತ್ತಿದ್ರು, ಹೇಗೆ ಹೊಡೆದ್ರಿ ಸರ್ ನೀವು ಅಂತ ಹೇಳಿ. ಹೌದು, ಹೇಗೆ ಹೊಡಿತಾರೆ ಅವರು? ಒಬ್ಬ ಪ್ರಯಾಣಿಕರಿಗೆ ಹೇಗೆ ಹೊಡಿತಾರೆ ಅವರು?
ಹೊಡೆಯುವಂಥ ರೈಟ್ಸ್ ಯಾರು ಕೊಟ್ಟಿದ್ದು, ಆ ಹಕ್ಕನ್ನು ಯಾರು ಕೊಟ್ಟಿದ್ದು? ಏನು BMTC ಅವರು ಹೇಳಿದಾರಾ? BMTC ಅಧಿಕಾರಿಗಳೇ, ನೀವು ನಿಮ್ಮ ಕಂಡಕ್ಟರ್ಗೆ ಹೇಳಿದ್ದೀರಾ ಯಾರಾದರೂ ಟಿಕೆಟ್ ತಗೊಂಡಿಲ್ಲ ಅಂದರೆ ಆತನಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿ ನೀವೇನಾದರೂ ಕಾನೂನು ಜಾರಿಯನ್ನು ಮಾಡಿದ್ದೀರಾ? ಹಾಗಾದರೆ ಎಲ್ಲಿಂದ ಬಂತು ಈ ಕಾನೂನು, ಪ್ರಯಾಣಿಕರಿಗೆ ಹೊಡೆಯುವಂಥ ಕಾನೂನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.